तुम किधर गाँव है सिटी है महाराष्ट्र ನಮ್ಮ ಮಚ್ಚ ಇಲ್ಲಿ ಬಂದು ಟ್ಯಾಟೋ ಹಾಕ್ಸಿದ್ದ ಇಲ್ಲಿ ನನ್ನ ಕರೀತವ್ರೆ टाइम आएगा गोवा दूसरा टाइम नहीं आएगा इधर भी क्यों? एक बार देखो तो ಓ ಶಟ್ ಎಲ್ಲಿಂದ ಉಜ್ಜೈತೆ ಅಲ್ಲಿಂದ ಉಜ್ಕೊ ಬಂದೈತೆ ಎಲ್ಲಿದ್ದೀವಿ ಅಂದರೆ ಕರೆಕ್ಟಾಗಿ ಮಾರ್ಗೋ ಸೆಂಟ್ರಲ್ ಸಿಟಿ ಹತ್ರ ಇದ್ದೀವಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಹೈಯೆಸ್ಟ್ ನನ್ನ ಜರ್ನಿಲಿ ನಾಗಮಂಗಲ ಟು ಗೋವಾ ಜರ್ನಿಲಿ ಹೈಯೆಸ್ಟ್ ಡ್ರಾಪ್ ಇವ್ರದೆ 110 ಕಿಲೋಮೀಟ್ರ್ ಅನ್ಕೊಂತೀನಿ. 120 ಅಷ್ಟೇ ಇರ್ಬೋದು. ಹಾಂ ಅಷ್ಟು ಕಿಲೋಮೀಟರ್ ಹೈಯೆಸ್ಟು. ನನಗೆ ಗೋವಾ ತೋರಿಸಿದ್ದೆ ಇವರು. ಬರಬೇಕಾದ್ರೆ ಯಾವ ಜಾಗದಲ್ಲಿ ಎಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದೆಲ್ಲ ಪೂರ್ತಿ ತಿಳಿಸ್ಕೊಟ್ಟಿದ್ದಾರೆ ಇವರು. ಎಷ್ಟು ಹೇಳಿದ್ರೂ ಮರೀಲಿಕ್ಕಾಗಲ್ಲ ಇವ್ರನ್ನ. ಇವಾಗ ಹೋಗ್ಬೋದು ಇವರು, ಬಟ್ ಇವ್ರು ಮಾಡಿರೋ ನೆನಪುಗಳು ತುಂಬಾ ಇದೆ. ಥ್ಯಾಂಕ್ ಯು ಸರ್. ಇಷ್ಟೊಂದು ಗೋವಾ ಅಂದ್ಕೊಂಡು ಹೊಂಟ್ಕೊಂಡ್ಬಿಟ್ಟೆ. ಗೋವಾದಲ್ಲೇ ಇದ್ದೀನಿ. ಇವಾಗ ಗೋವಾ ಬಂದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವನ ಬಡಿಯ ಇಲ್ಲಿ ಕರೆಕ್ಟಾಗಿ ರೂಮೇ ಸಿಗ್ತಿಲ್ಲ ಗುರು. ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು 4-5 ಸಲ ಬಂದಿರೋ ಗೊತ್ತಾಗಿರೋದು. ಸಲ ಬಂದ್ಬಿಟ್ಟು ಅಲ್ದಾಡ್ತಾಯಿದ್ದೀನಿ ಬೀದಿನ. ಅಲ್ಲ ಗೋವಾಗೆ ಯಾಕೆ ಬಂದೆ ಅಂತ ಇವಾಗ ಅರ್ಥ ಆಗ್ತಿಲ್ಲ. ಗೋವಾ ನೋಡಿದ್ರೆ ಸೇಮ್ ಬೆಂಗಳೂರು ಇದ್ದಂಗೆ ಅದೇ. ಅಲ್ಲಿ ಮೋರಿಗಳು ಜಾಸ್ತಿ ಇವೆ, ಇಲ್ಲಿ ಬೀಚ್ಗಳು ಜಾಸ್ತಿ ಇವೆ, ಅಷ್ಟೇ, ಇನ್ನೇನು ಇಲ್ಲ ವ್ಯತ್ಯಾಸ. ಒಂದು ರೂಮ್ ನೋಡಲಿಕ್ಕೆ ಅಂತ ಹೋಗಿದ್ದೆ. 3 ಫ್ಲೋರ್ ಐತೆ. 3 ಫ್ಲೋರಲ್ಲಿ ಒಂದು ನಾಯಿ ಇಲ್ಲ, ಒಂದು ನರಪಿಳ್ಳೆ ಇಲ್ಲ. ಅಲ್ಲಿ ನಾನು ಹೆಂಗೆ ಸೇಫ್ಟಿಯಿಂದ ಇರಲಿ. ಸ್ವಾಮಿ ಓಡ್ ಬಂದ್ಬಿಟ್ಟೆ ಬೇಡ ಅಂದ್ಬಿಟ್ಟು. ಕಾಣದ ಊರಲ್ಲಿ ಬದುಕೋದು ಕಷ್ಟ ಗುರು. ಸೀರಿಯಸ್ಸಾಗಿ ಬ್ರದರ್ ಪರಿಚಯ ಆದರು. ಅವರು ಬಾ ನಾನು ರೂಮಲ್ಲಿದ್ದೀನಿ, ಅದೇ ರೂಮಲ್ಲಿ ಇರುವಂತೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. तुम किधर गाँव है सिटी है? महाराष्ट्र. कितना दूर है इधर? हाँ 1000 चप्पल. अभी मेरी गोवा एक्सप्रेस निकल के थी. हाँ. तो 24 घंटे के बाद मेरे को उधर छोड़ेगी. ट्रेन से आएगा या? आप कैसे लाइट ಸೀರಿಯಸ್ಸಾಗಿ ಆಗ್ತಿಲ್ಲ ಗುರು. ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. 3 ದಿನದಿಂದ ನಡೆದು ಸದ್ಯಕ್ಕೆ ದೇವ್ರು ಸಿಕ್ಕಿದ್ದಾರೆ ಅಣ್ಣ ಮತ್ತು ಅವರು ಮಿಸಸ್ಸು. ಅವರು ಲವ್ ಮ್ಯಾರೇಜು 3 ವರ್ಷ ಆಗಿದೆ. 3 ವರ್ಷ ಅಲ್ಲ, 5 ವರ್ಷ ಆಗಿದೆ. 5 ವರ್ಷ ಮತ್ತು 4 ವರ್ಷ ಪಾಪು ಏನೋ ಇದೆಯಂತೆ. ಅವರು ಮಹಾರಾಷ್ಟ್ರದವರು, ಬಟ್ ಹೆಲ್ಪ್ ಮಾಡಿದ್ರು, ಸಖತ್ತಾಗಿ ಹೆಲ್ಪ್ ಮಾಡ್ತವ್ರು ಮಾತ್ರ. ಸದ್ಯಕ್ಕೆ ರೂಮ್ ಸಿಕ್ತು, ಬಟ್ 1000. ಏನಪ್ಪ ಅಂತ ಅಂದರೆ ಅಲ್ಲಿ ಅವ್ರ ಜೊತೆ ಇರೋಂಗಿಲ್ಲಂತೆ, ಆ ರೂಲ್ಸ್ ಇರೋ ಥರ. ಆವಾಗಲೇ ಫಸ್ಟೇ ಬಂದಿರೋ ಅವ್ರ ಜೊತೆ ಶೇರ್ ಮಾಡ್ಬೋದಿತ್ತು, ಬಟ್ ಈಗ ಓಕೆ ಭಯ್ಯ. ಅದಕ್ಕೆ ಒಬ್ಬಂಗೆ ಇಷ್ಟು ದೊಡ್ಡ ರೂಮ್ ಬೇಕಾ? ಒಬ್ಬನೇ ಗುರು ಒದ್ದಾಡೋದು. ಅಯ್ಯೋ ಆಗಪ್ಪಾದಾಗ ಫಸ್ಟು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಇಲ್ಲಿ ಬೀಚಲ್ಲಿ ಸುತ್ತಾಡೋಕೆ ಹೋಗೋಣ ಸ್ವಲ್ಪ ಹೊತ್ತು. ಅಲ್ಲೇ ಔಟ್ ಸೈಡು ಊಟ ಗೀಟ ಮಾಡ್ಕೊಂಡು ಬರೋಣ. ಚಲಿಯೇ
ಆಗ್ತಿಲ್ಲ ಒಟ್ಟಿನಲ್ಲಿ ಹೆವಿ ಪೇನ್ ಬಂದ್ಬಿಡೈತೆ. ಬಾಡಿ ಮಾತ್ರ ಹತ್ಕೊಂಡು ಉರಿತದೆ. ಚಲಿಯೇ ಸ್ನಾನ ಮಾಡೋಣ. ಓಕೆ, ನಾವು ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ದೇವೆ. ಚಲಿಯೇ ಒಂದು ರೌಂಡ್ ಹಾಕೊಂಡು ಬರೋಣ. ಗೋವಾದಲ್ಲಿ ಹಿಂಗೆ ಓಡಾಡಬೇಕಂತ ಡ್ರೀಮ್ ಇತ್ತು. ಓಡಾಡ್ತಾಯಿದ್ದೀನಿ ಸದ್ಯಕ್ಕೆ. ಆದರೂ ಒಟ್ಟಿನಲ್ಲಿ ಇಲ್ಲಿ ನಮ್ಮ ಹುಡುಗರು ಹೇಳ್ತಿದ್ರು ಹೆವಿ ಸ್ಕಾಮುಕ್ಕಲ್ಲ ಹುಷಾರುಕ್ಕಲ್ಲ ಅಂತವ. ಬಟ್ ನಮ್ಮ ಅಚ್ಚ ಇಲ್ಲಿ ಬಂದು ಟ್ಯಾಟೋ ಹಾಕ್ಸಿದ್ದ. ಇಲ್ಲ ನನ್ನ ಕರೀತವ್ರೆ, ಅದನ್ನ ನೆನೆಸ್ಕೊಂಡ್ರೆ ಅದಕ್ಕೆ ಹೋಯ್ತಲ್ಲ ಟ್ಯಾಟೋ ಸುದ್ದಿಗೆ. ಒಳ್ಳೆ ಕಾಮಿಡಿ. ಎಲ್ಲದರಲ್ಲೂ ಸ್ಕ್ಯಾಮ್ ಅಂತೆ ಗುರು ಇಲ್ಲಿ ಸೀರಿಯಸ್ಸಾಗೆ. ಬಟ್ ನಾನು 1,000 ರೂಪಾಯಿ ಕೊಟ್ಟಿದ್ದೀನಿ ಇವಾಗಲೇ ಮನೆ ಇದು ರೆಂಟಾ ರೂಮ್ ಬಾಡಿಗೆನ. ಬಟ್ ಬೆಳಗ್ಗೆಗೆ ಕೊಟ್ಟೇ ಇಲ್ಲ ಅಂತಾರೋ ಕೊಟ್ಟಿನಿ ಅಂತಾರೋ ಯಾರಿಗೆ ಗೊತ್ತು. ನೇನೇನೆ ಏನು ಬಡ್ಕೊತಾ ಕೂತವ್ರೆ. ಬಾಪ ಟ್ಯಾಟೋ ಹಾಕಿಸ್ಕೊ ಅಂತವ. ಆವಾಗ ಅಯ್ಯೋ ಯಾವನು ಬೇಕು ಇರೋ ಟ್ಯಾಟೋಗಳನ್ನೇ ರಿಮೂವ್ ಮಾಡಿಸಿದ್ರೆ ಸಾಕು ಅನಿಸ್ಬಿಡೈತೆ ಜೀವನ. ಜಗಮಗ ಲೈಟುಗಳು ಕಣ್ಣು ಕುಕ್ಕುವ. ನೈ ಭಯ್ಯ टाटो बना दिया भैया. मेरा को टाटा है, टैटो है मेरा को. ಯಾರನ್ನ ಕರೀತವ್ರಂತೆ. ಓ ಸ್ಮೋಕ್ ಮಾಡ್ಕೋಯ್ತವ್ರು ಹುಲಿಗಳು. ಅದಕ್ಕೇ ಕರೆದ್ಬಿಟ್ಟು ಕೆಚಾಡ್ತವ್ರೆ. ಬಾಲೋಕಂದ ಹಾಕ್ತೀನಿ ನಿನಗೆ ಮೆಟ್ನಲ್ಲಿ ಹಾಕ್ತೀನಿ ಬಾರೋಕಂದ ಅಂತ ಕರ್ಕೊಂಡು ಹೋಗ್ತವ್ರೆ. ಈಗ ಇಕ್ಕಿಸ್ಬಿಟ್ಟು ಕಳಿಸ್ತಾರೆ 1,000-2,000ನ. ಹೆವಿ ಎಣ್ಣೆಗಳು, ಬಟ್ಟೆಗಳು, ಚಪ್ಪಲಿಗಳು, ಟೋಪಿಗಳು. ಮತ್ತು ನಾನು ಲೈಫ್ನ ಗೋವಾದಲ್ಲಿ ಒಂದಿನ ಕಳಿತೀನಿ ಅಷ್ಟೇ. ನಾಳೆ ರಿಟರ್ನ್ ಊರಿಗೆ ಹೊಂಟ್ಕೊಂಬಿಡ್ತೀನಿ ಗುರು. ಜೀವನ ಜಿಂಗಿಲಾಲ. ಏನು ಮ್ಯೂಸಿಕ್ ಹಾಕ ನೋಡು. ಒಡೆ 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 ಒಡಿ ಒಡೆ ಒಡಿ ಒಡಿ. ಮಸ್ತಾಗೈತೆ ಗುರು ಗೋವಾ. ಮಸ್ತಾಗೈತೆ ಗುರು, ಸೀರಿಯಸ್ ಆಗಿ ಮಸ್ತಾಗೈತೆ. ಬ್ಯಾಕ್ ಸೈಡೆಲ್ಲ ನೋಡಿದ್ರೆ ಓಹೋ, ಗೋವಾದ ಇನ್ನೊಂದು ಪ್ರಪಂಚ. ಅವಾಗ ಹೇಳಿದ್ನಲ್ಲ ಗೋವಾ ಏನಪ್ಪ ಹಿಂಗದೆ, ಬರೀ ಅದೇ ರೋಡುಗಳು, ಅದೇ ಮೋರಿಗಳು, ಅದೇ ಬಿಲ್ಡಿಂಗ್ಗಳು. ಅದು ಒಂದು ಭಾಗ ಆಯಿತು ಅಂತ ಆದರೆ ಇನ್ನೊಂದು ಭಾಗನೇ ಇದು. ಏನು ಸಖತ್ತಾಗಿದೆ ಹೋಗೋಗರು. ಬಟ್ ಒಳಗಡೆ ಎಲ್ಲ ಹೋಗಲ್ಲ, ನನಗೆ ಇಷ್ಟನೂ ಇಲ್ಲ. ಇನ್ನು ನಮ್ಮೂರ ಗಣಪತಿ ಹಬ್ಬಕ್ಕೆ ಆಗ್ತಾ ನಾನು ಹೋಗೋದಿಲ್ಲ. ಇನ್ನು ಇಲ್ಲಿ ಒಳಗಡೆ ಹೋಗ್ತೀನ, ನೋ ವೇ, ಚಾನ್ಸೇ ಇಲ್ಲ. ಕೆಚ್ಚಾಡ್ತವ್ರೆ, ಕೆಚ್ಚಾಡಿ ನುಗ್ಗು. ಗೋವಾಗೆ ಬಂದರೆ ಕಂತೆ ನೋಟ್ ಎತ್ಕೊಂಬರ್ಬೇಕು. ನಾ ಬಂದಿರೋದೇ ಲೋ ಬಜೆಟು, ಇನ್ನು ಕಂತೆ ಇಲ್ಲಿ ಎತ್ಕೊಬರ್ಲಿ ಸ್ವಾಮಿ. ನೋ ವೇ. ಬೆಳಿಗ್ಗೆ ಒಂದು ರೌಂಡ್ ಬಂದು ವಿಡಿಯೋ ಮಾಡೋಣ. ಈಗ ನೋಡೋದಲ್ಲ ಬರೀ ಮ್ಯೂಸಿಕ್ ಡಿಂಚಕ್ ಅಂತ ಒಂದು ಮ್ಯೂಸಿಕ್ ಹಾಕಿದ್ರು. ಅದಕ್ಕೆಲ್ಲ ಹುಚ್ಚೆತ್ತು ಕುಣಿತಾಯಿದ್ರು. ಮತ್ತು ಅಷ್ಟೇ ನಾನು ನೋಡಿದ್ದಪ್ಪ. 1-2 ಫೋಟೋ ತಗೊಂಡೆ. ಈಗ ಹೋಗ್ತಾಯಿದ್ದೀನಿ. ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಕಾಲೆತ್ಕೊಂಡು ದವಾಕೊಂಡ್ಬಿಡ್ತೀನಿ. ಆಯ್ತಿಲ್ಲ ಗುರು, ಸೀರಿಯಸ್ ಆಗಿ ಕಾಲೆಲ್ಲ ಪೇನ್ ಬಂದ್ಬಿಟ್ಟವೆ. ಊಟ ಮಾಡಲಿಕ್ಕೆ ಹೊರಗಡೆ ಹೋಗಲಿಲ್ಲ. ಹೆವಿ ಪೇನ್ ಬರ್ತೈತೆ ಈ ಭುಜಗಳು.
ಮತ್ತು ಕಾಲುಗಳಂತೂ ಕೇಳಲೇಬೇಡ್ರಿ, ಪದಗಳು ಆಡ್ತವೆ ಒಂದೊಂದಾಗಿ, ನಾನು ಮುಂದೆ ತಾನು ಮುಂದೆ ಅಂತವ. ಅದಕ್ಕೇ ಇಲ್ಲೇ ರೂಮ್ ಮಾಡಿದ್ನಲ್ಲ, ಅಲ್ಲೇ ಅವ್ರಿಗೆ ಹೇಳಿದೆ, ಅವ್ರು ತಗೊಬಂದವ್ರೆ. ಹೆವಿ ಕಾಸ್ಟ್ಲಿ ಗುರು ಊಟಗಳು. ಬರೀ ಒಂದು ಬಿರಿಯಾನಿನೇ 200 ರೂಪಾಯಿ. ಏನು ಊಟ ಮಾಡೋದು, ನಾನು ಏಕ್ಲು ಬರ್ಬೇಕಾದ್ರೂ ಅಷ್ಟು ಖರ್ಚು ಮಾಡಿಲ್ಲ. ಇಲ್ಲಿ ಒಂದು ಬಿರಿಯಾನಿಗೆ 200 ರೂಪಾಯಿ ಇಕ್ತಾಯಿದ್ದೀನಿ. ತಿಂಡಿ ಇದು ಬಿರಿಯಾನಿ ತಿನ್ಕೊಂಡು ಹಂಗೆ ತಾಚೆ ಮಾಡಿಬಿಡ್ತೀನಿ. ಇಷ್ಟು 200 ರೂಪಾಯಿ. ಇದು ಬಂದು ನಮ್ಮ ಬೆಂಗಳೂರು ಸೈಡು, ಮಂಡ್ಯ ಸೈಡು 50 ರೂಪಾಯಿಂದ 60 ರೂಪಾಯಿ, 70 ರೂಪಾಯಿ ಲಾಸ್ಟು. ಹೋಗಲಿ 80 ರೂಪಾಯಿನೇ ತಗೊಳ್ರಿ, 80 ರೂಪಾಯಿ ಲಾಸ್ಟ್ ಇದು. ಇದಕ್ಕೆ 200 ರೂಪಾಯಿ ಕೊಟ್ಟಿದ್ದೀನಿ. ರಾಮ ರಾಮ, ಚಲಿಯ ಊಟ ಮಾಡ್ಬಿಡ್ದ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಗೋವಾ. ನೈಟೆಲ್ಲ ಫುಲ್ಲು ಜಗಮಗ ಲೈಟ್ಗಳು, ಆದರೆ ಬೆಳಗಿನ ಜಾವ ಒಂದೇ ಒಂದು ಚೂರು ಸೈಲೆಂಟಾಗಿರುತ್ತೆ. ಹೆಂಗಿರುತ್ತೆ ಅಂತಂದರೆ ಹಿಂಗಿರುತ್ತೆ. ಕಾರಂದರೆ ಯಾರೂ ಇರಲ್ಲ. ಬೆಳಗ್ಗೆ ಈಗ 6:30 ಆದ್ರೂ ಇಲ್ಲಿ ಯಾರು ಅಷ್ಟು ಬೇಗ ಎದ್ದೇಳೋದಿಲ್ಲ. ಯಾಕಂತ ಅಂದರೆ ನೈಟು ಎಲ್ಲರೂ ಮೋಜು ಮಸ್ತಿಲಿ ಇರ್ತಾರೆ. ಆದ ಕಾರಣ ಬೆಳಗಿನ ಜಾವ ಎಲ್ಲರೂ ಲೇಟಾಗಿ ಎದ್ದೇಳ್ತಾರೆ. ಯಾಕೆಂದರೆ ನಾನು ಯಾಕಪ್ಪ ಬೇಗ ಇದ್ದಿದ್ದೀನಿ ಅಂತಂದರೆ, ನೈಟ್ ನನ್ನ ಕೆಲಸಗಳೆಲ್ಲ ನಾನು ಮುಗಿಸಿ ಬೇಗ ಬಂದು ಮಲ್ಕೊಂಡಿದ್ದೆ. ಅದಕ್ಕೆ ಇವಾಗ ಬೇಗ ನಿಶಬ್ದವಾಗಿರುತ್ತೆ, ಫೋಟೋ ತಗೊಳ್ಳೋಣ ಮತ್ತು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು ರೆಡಿಯಾಗಿ ಬೀಚ್ ಕಡೆ ಹೋಗ್ತಾಯಿದ್ದೀನಿ. ಒಂಚೂರು ಎಲ್ಲ ಸೈಲೆಂಟು ನೋಡ್ರಿ. ಯಾವುದೇ ಶಾಪ್ಗಳು ಕೂಡ ಓಪನ್ ಆಗಲ್ಲ ಅಷ್ಟೊತ್ತಿಗೆ. ಬೇರೆ ಕಡೆ ಅಷ್ಟೊತ್ತಿಗೆ ಓಪನ್ ಮಾಡ್ಕೊತಾರೆ, ಇಲ್ಲಿ ನೈಟೇ ಬಿಸ್ನೆಸ್ ಎಲ್ಲರಿಗೂ. ಆದರೆ ಬೀಚ್ ಹತ್ರ ಎಷ್ಟು ಜನ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಇವಾಗ ಬೀಚ್ ಹತ್ರ ಹೋಗ್ತಾಯಿದ್ದೀನಿ. ಬೀಚ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಬರ್ರಿ. ಆದರೆ ಇಲ್ಲಿ ಬೀಚ್ ಹತ್ರ ಇದೆಯಲ್ಲ, ಬೀಚ್ ಹತ್ರ ಸ್ವಲ್ಪ ಓಪನ್ ಆಗಿರುತ್ತೆ. ನಾವು ಈ ಮಟ್ಟ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಹೋಗಿ ಇವಾಗ ವೀಡಿಯೋಗಳನ್ನ ಸಿಡ್ಸಾಡ್ಬಿಡೋದೆ, ಜಂಕಣಕ್ಕ ಅಂತ. ಆದರೆ ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದು, ಇಲ್ಲಿ ಅಷ್ಟೊಂದು ಕನ್ನಡ ಪದ ಬಳಕೆ ಎಲ್ಲೂ ಬಳಸಿಲ್ಲ. ಬಟ್ ಇಲ್ಲೊಂಥ ಮಾತ್ರ ಬಳಸಿದ್ದಾರೆ. ತೋರಿಸ್ತಾರೆ, ಅದು ಕಾಣ್ತಿಲ್ಲ, ಪೊನ್ನಂ ವೈನ್ ಅರಮನೆ ಅಂತವ, ಅದೊಂದೇ ಬಳಸಿರೋದು. ಇನ್ನಿದ್ದುತ್ತವೆಲ್ಲ ಬರೀ ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳ್ ಅಷ್ಟನ್ನು ಮಾತ್ರ ಬಳಸಿದ್ದಾರೆ. ನಾನು ನೋಡಿದ ಮಟ್ಟಿಗೆ ಇದೊಂದೇ ಬಳಸಿರೋದು ಕನ್ನಡನ. ಎಲ್ಲಿ ಕನ್ನಡ ಬಳಸಿದ್ದಾರೆ, ನಮ್ಮ ಕರ್ನಾಟಕ ಜನತೆ ಎಲ್ಲಿ ಬಂದರೆ ಅಲ್ಲಿ ಮಾತ್ರ ತಗೊಳ್ರಿ ಐಟಮ್ಸ್ನ. ಅದು ವೈನು ಮೋಜು ಮಸ್ತಿ ಮಾಡೋರಿಗೆ ಕನ್ನಡಿಗರು ಅಲ್ಲಿ ತಗೋಬೋದು. ದಿಸ್ ಇಸ್ ದ ವ್ಯೂ ಪಾಯಿಂಟ್. ಸ್ವರ್ಗ. ಬೆಳಗ್ಗೆ ಬಂದು ನೋಡೋಕ್ಕೂ ಸ್ವರ್ಗ ಇದು. ಇಷ್ಟು 3 ದಿನ ಜರ್ನಿ ಮಾಡ್ಕೊಂಡು, ನಡ್ಕೊಂಡು, ಅಡ್ಡಾಡ್ಕೊಂಡು, ತೆವಳಾಡ್ಕೊಂಡು ಬಂದಿದ್ಕೂ ಥರ ಸಾರ್ಥಕ ಆಯಿತು ಗುರು, ಸೀರಿಯಸ್ಸಾಗಿ. ಇಲ್ಲಿ ಬರೋದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಜನ ಕೇರ್ ಮಾಡಿದ್ರಿ.
ಎಲ್ಲಿ ಹೋಗ್ತಾ ಇದ್ದೀರಾ ಬ್ರೋ, ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ? ನಿಮ್ಮ ಪ್ರೀತಿಗೆ ನಾ ತುಂಬ ಚಿರಋಣಿಯಾಗಿರ್ತೀನಿ. ಹಿಂಗೆ ಸಪೋರ್ಟ್ ಮಾಡಿರಿ, ಹಿಂಗೆ ಬೆಳೆಸ್ರಿ. ಸುಮಾರು ಜನ ಕೇಳ್ತಾರೆ, ನೀನು ಇದಕ್ಕೆ ಗೋವಾನೇ ಯಾಕಪ್ಪ ಚಾಯ್ಸ್ ಮಾಡಿದೆ ಅಂತ ಕೇಳಿದ್ರೆ, ಬಟ್ ಅದಕ್ಕೆ ನಾನು ಇವಾಗ ಉತ್ತರ ಕೊಡ್ತೀನಿ. ನಾನು ಇನ್ನೂ ಹೊರಗಡೆ ಹೋಗೋದು ತುಂಬಾ ಇದೆ, ಬಟ್ ನನಗಿದು ಒಂಥರ ಲಾಂಗ್ ಅನ್ನಿಸ್ತು, ಇದೊಂಥರ ಅಡ್ವೆಂಚರ್ ಅನ್ನಿಸ್ತು ಹೋಗಲಿಕ್ಕೆ. ಅದಕ್ಕೋಸ್ಕರ ನಾನು ಇದನ್ನು ಚಾಯ್ಸ್ ಮಾಡಿದೆ. ಗೋವಾದಲ್ಲಿ ನನಗೇನು ಕೆಲಸ ಇಲ್ಲ ಸೀರಿಯಸ್ಸಾಗಿ, ಬಟ್ ನಂಗೊಂದು ಅಡ್ವೆಂಚರ್ ಅಂತ ಇತ್ತು. ಹೆಂಗೆ ಹೋಗೋದು, ಹೆಂಗೆ ಬಿಡೋದು, ಹೋಗ್ಬೋದಾ, ಹೋಗ್ಲಿಕ್ಕೆ ಆಯ್ತದ ನನ್ನ ಕೈಲಿ ಅಂತವ. ಅದಕ್ಕೋಸ್ಕರ ನಾನು ಗೋವಾನ ಚಾಯ್ಸ್ ಮಾಡಿದೆ. ಬಟ್ ಇವಾಗ ಇಲ್ಲಿ ಬಂದೆ, ಇವಾಗ ನನ್ನ ಮೇಲೆ ಒಂದು ನಂಬಿಕೆ, ನಾನು ಎಲ್ಲೇ ಹೋದ್ರೂ ಹೋಗ್ತೀನಿ, ಯಾವುದೇ ಕಷ್ಟಪಡ್ದೇ ರೀಚ್ ಆಗ್ತೀನಿ, ಆರಾಮಾಗಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ, ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಇವಾಗ ಎಲ್ಲೇ ಹೋದ್ರೂ ಆರಾಮಾಗೆ ಬರ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇದೆ. ಬರೀ ಪಟ 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 ಅಂತವ ವೀಡಿಯೋಗಳು ಮತ್ತು ಫೋಟೋಗಳು ತಗೊಂಬಿಡೋಣ, ಲೇಟಾಗ್ಬಿಡುತ್ತೆ. ಮಸ್ತ್ ಗುರು, ಸೀರಿಯಸ್ ಸಾಕಾದಾಗಿದೆ. ಒಳ್ಳೆ ಆಟ ಆಡಿದೆ, ಫ್ರೆಂಡ್ಸ್ ಮಾಡಿದ್ರು, ಫ್ರೆಂಡ್ಶಿಪ್ ಅವರು ಸಾಕಾದಾಗಿತ್ತು. ಜೀವನ ಜಿಂಗಿಲಾಲ ಜೀವನದಲ್ಲಿ ಒಂದು ಸಲ ಆದರೂ ಎಲ್ಲಾದರೂ ಗೋವಾ ಬನ್ನಿರಿ, ಬೀಚಲ್ಲಿ ಒದ್ದಾಡ್ರಿ, ಒಳ್ಳಾಡ್ರಿ, ಎಂಜಾಯ್ ಮಾಡಿರಿ. ಇಲ್ಲಿ ತುಂಬಾ ಸ್ಕ್ಯಾಮ್ಗಳು ನಡೀತವೆ, ಹುಷಾರಾಗೇ ಇರಬೇಕು. ಗೋವಾ ಅಂದ್ರೇ ಸ್ಕ್ಯಾಮ್ ಅಂದ್ರೇ ಗೋವಾ ಭಯಂಕರ ನಡೀತದೆ. ಏನಪ್ಪ ಅಂತಂದರೆ ನೀವು ಹುಷಾರಾಗಿರ್ರಿ. ನಾನು ಅವಾಗಲಿಂದ ತುಂಬಾ ಹುಷಾರಾಗಿದ್ದೀನಿ, ಬೇಜಾನು. ಇಲ್ಲಿ ಸ್ಟ್ಯಾಂಡ್ ಇಕ್ಕಿದ್ದೀನಿ ಅಂತ ಅಂದರೆ ಅದರ ಕಡೆನೇ 20 ಸತಿ ನೋಡ್ತಾ ಇರ್ತೀನಿ. ಇನ್ನು ಗೋಪ್ರೋ ಫೋನು ಒಂದು ಕ್ಷಣ ಮೈ ಮಾಡ್ತಿದ್ರೆ 50,000 ಕೊಟ್ಟು ಗೋಪ್ರೋ ತಗೊಂಡಿರ್ತೀನಿ, ಅದಕ್ಕೆ ಹೋಗುತ್ತೆ. ಈಗ 1 ಲಕ್ಷ ಕೊಟ್ಟು ಮೊಬೈಲ್ ತಗೊಂಡಿದ್ದೀನಿ, ಅದು ಈಗ ಹೋಯ್ತದೆ. ಆ ಥರ ಭಯಂಕರ ಇಲ್ಲಿ. क्या नाम था भाई? आरव। किधर से आएगा तो? गुजरात। कितना दूर है इधर भी? 1000 किलोमीटर में 600 किलोमीटर बाई वॉक बाई ड्रॉप में आएगा. मतलब वॉकिंग ड्रॉपिंग आएगा मैं 600 किलोमीटर. सच? हाँ, यूट्यूब पे फुल वीडियो है. सीरियसली अभी तो फर्स्ट टाइम आएगा गोवा, दूसरा टाइम नहीं आएगा इधर भी. क्यों? एक बार देखो तो खत्म. दूसरा जगह अलग जगह में चलेगा. गुजरात खंडिता. ಪಟ 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 ಅಂತ ಹಿಂಗೆ ಪರಿಚಯ ಆಗಬೇಕು, ಹೋಗ್ತಾ ಇರಬೇಕು. ನೋಡಿ ಹೇಳಿದ್ರು ಅವರು, ನೆಕ್ಸ್ಟ್ ಟೈಮು ಗುಜರಾತ್ಗೆ ಬನ್ನಿ ಅಂತವ. ಇಲ್ಲಿಂದ 1000 ಕಿಲೋಮೀಟರ್. ಒಂದ್ಸಲ ಹೋಗ್ತೀನಿ ಗುಜರಾತ್ಗೆ. ಏಕ್ ಟೈಮ್ ಆಯೇಗ ಭಯ್ಯ ಗುಜರಾತ್. ನಂಬರ್ ತಗೊತೀನಿ, ಹೋಗ್ತೀನಿ. ಅಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಪಕ್ಕ. भाई को लाइक करो, फॉलो करो. बोलिए भैया. भाई को लाइक करो, फॉलो करो और सब्सक्राइब करो. ಥ್ಯಾಂಕ್ ಯು. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಔಟ್ಸೈಡ್ ಬರ್ತಾರೆ. ಫಾರಿನರ್ಸ್ ಅಂತೂ ಬೇಜಾನ್ ಫಾರಿನರ್ಸು ಭಯಂಕರ ಬರ್ತಾರೆ. ಬಟ್ ಅವ್ರ ಜೊತೆ ನಾವು ಹೆಂಗೆ ಮೂವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ಬೇರೆ ಥರ ಮೂವ್ ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದರೆ ಇಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬಾ ಇದೆ. ಪೊಲೀಸ್ ಕಂಪ್ಲೇಂಟ್ ಆಯಿತು ಅಂದ್ಕೊಳ್ರಿ, ಇಲ್ಲೇ ಒಳಗಡೆ ಇರಬೇಕಾಯ್ತದೆ. ಆಮೇಲೆ ಹಣ ಬನ್ನಿ ಕರ್ಕೊಂಡು ಹೋಗ್ರಿ ಇರಬೇಕಾಯ್ತದೆ ಅಷ್ಟೇ.